2,000 ಗಿಡಗಳನ್ನು ನಾಟಿ ಮಾಡಿದ್ದೇವೆ ಸರ್. 2,000 ಗಿಡಗಳು 30 ಗುಂಟೆ ಜಮೀನಿನಲ್ಲಿ ಮಾಡಿದ್ದೇವೆ. 16 ರೂಪಾಯಿಗೊಂದು ಮೈಕ್ರೋ ಬ್ಯಾಗ್, 16 ರೂಪಾಯಿಗೊಂದು ಸಸಿ ಕೊಟ್ಟರು. ಅದ್ರದ್ದೊಂದು ಎವ್ರಿ ಡೇ ಒಂದು 1,000 ಹಿಡಿದ್ರು, 2 ಕೆಲಸ 1,000 ಹಿಡಿದ್ರು ವಿತ್ 2,500 ರುಪೀಸ್ ಎವ್ರಿ ಮಂತ್, ಎವ್ರಿ ಡೇ ಬರುತ್ತೆ. ಎವ್ರಿ ಡೇ 2,500 ಅಂತಂದ್ರೆ ತಿಂಗಳಿಗೆ ನನಗೆ 4,80,000 ರೂಪಾಯಿ ನನಗೆ ಆದಾಯ ಇದೆ ಸರ್ ಗುಲಾಬಿ ಹೂವಿನಲ್ಲಿ. ನನ್ನ ಹೆಸರು ಯೋಗೇಶ್ವರ್ ಮೋಹನ್ ರಾವ್ ಮಾನೆ, ಆಜಾದ್ಪುರ ತಾಲೂಕು, ಡಿಸ್ಟಿಕ್ ಗುಲ್ಬರ್ಗ. ನಾನು ಆಜಾದ್ಪುರ ಗ್ರಾಮದ ರೈತ. ಮತ್ತಂದರೆ ನಮ್ಮ ತಂದೆ ತಾಯಿಯವರು ಮೊದಲಿನ ಹಿಡ್ದು ಅವರು ಒಕ್ಕಲ್ತನನೇ ಮಾಡ್ತಿದ್ರು. ಅದರಿಂದ ನನಗೆ ಕೂಡ ಎಜುಕೇಷನಲ್ಲಿ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ, ನನಗೇನು ಓದೋಕ್ಕೆ ಬರ್ತಿದ್ದಿಲ್ಲ. ಅದಕ್ಕಾಗಿ ನಾನು ಕೂಡ ನಮ್ಮ ತಂದೆಯವರು ಒಕ್ಕಲ್ತನ ಮಾಡ್ತಿದ್ದರು ಮತ್ತು ನಾನು ಕೂಡ ಒಕ್ಕಲ್ತನನೇ ಮಾಡಬೇಕಂತ ಈ ಒಕ್ಕಲ್ತನದ ರೂಟಿಗೆ ಬಂದ ಮೇಲೆ ಅಂತಂಗೆ ಮೊದಲು ನಾವು ಅದು ಲೋಕಲ್ ವೆರೈಟಿ ಮಾಡ್ತಿದ್ದೆವು. ಯಾವುದಪ್ಪ ಅಂದರೆ ಸೋಲಾಪುರಿ ಮತ್ತಂದರೆ ಲೋಕಲ್ ಗುಲಾಬ್ ಮಾಡ್ತಿದ್ದೆವು ಹೂವಿನಲ್ಲಿ. ಆ ವೆರೈಟಿ ಹೇಗೆ ಆಗಿದೆಯಪ್ಪ ಅಂತಂದರೆ ಇವಾಗ ಅದು ವೆರೈಟಿ ಇವಾಗ ನಡೀತಾ ಇಲ್ಲ. ಅದು ಯಾಕಂದರೆ ಹೊಸದಲ್ಲಿ ವೆರೈಟಿ ಬಂದಿದೆ, ಈಗ ಅದನ್ನೇ ಜನರು ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ನಾವು ಮೊದಲಿನ ವೆರೈಟಿ ಏನು ಮಾಡಿದ್ದೀವಿ ಅಂತಂದ್ರೆ, ಅದು ಮೊದಲಿನ ವೆರೈಟಿ ಲಾಕ್ಡೌನ್ ಒಳಗಡೆ ಅದು ಕಿತ್ತು ಬೇಕಾರಿಸಿ ಆಮೇಲೆ ನಾವು ಇನ್ನೊಬ್ಬರು ಕೇಳಿದೆವು ಯಾವ ವೆರೈಟಿ ನಡೀತಪ್ಪ ಅಂತಂದ್ರೆ, ಅವ್ರಂದ್ರೆ ಇದು ವೆರೈಟಿ ಇದೆ ಈ ಥರ ಮಾಡಿ ಅಂತ. ನಾವು ಫಸ್ಟ್ ಆಫ್ ಆಲ್ ಶಿರಡಿ ಗುಲಾಬಿ ತಂದಿದ್ದೇವೆ. ಎಲ್ಲೆಂದ್ರೆ ಪೂನಲ್ಲಿಂದ ತಂದೇವಿ. ನಮಗೂ 16 ರೂಪಾಯಿಗೊಂದು ಮೈಕ್ರೋ ಬ್ಯಾಗ್, 16 ರೂಪಾಯಿಗೊಂದು ಸಸಿ ಕೊಟ್ಟರು. ಅದನ್ನು ತಂದ ಕೇಶಿಂದ ನಾವು ಅದಕ್ಕೆ ಫಸ್ಟು ಸಾಲು ಬಿಟ್ಟು 6/3 ಅಂದ್ರೆ 6 ಫೀಟ್ ಲೆಂತು, 3 ಫೀಟ್ ಇದು ಹಚ್ಚಿದ್ದೇವೆ ಸರ್. ಗಿಡದಿಂದ ಗಿಡಕ್ಕೆ 6 ಫೀಟು ಈ ಥರ ನಾಟಿ ಮಾಡಿದ್ದೇವೆ ಸರ್. ನಾಟಿ ಮಾಡಿ ಅದಕ್ಕೇನು 2,000 ಗಿಡಗಳನ್ನು ನಾಟಿ ಮಾಡಿದ್ದೇವೆ ಸರ್. 2,000 ಗಿಡಗಳು 30 ಗುಂಟೆ ಜಮೀನಿನಲ್ಲಿ ಮಾಡಿದ್ದೆವು. ಅದು ನನಗನ್ಸೋ ಮಟ್ಟಿಗೆ ಸರ್, ಅದು ನಾವು 3/6 ಮಾಡಿದ್ದೀವಿ. ಬಟ್ ಅದು ತಪ್ಪು. ಯಾಕಪ್ಪ ಅಂತಂದರೆ 3/8 ಮಾಡಬೇಕು. 8 ಫೀಟಿಗೆ ಆಗಬೇಕು ಸಾಲು ಆಗಲ್ಲ ಅಂತಿರಲ್ಲ, 8 ಆಗಬೇಕು. ನಾನು ಸಮೀಪ ಮಾಡಿದ್ದೀನಿ, ಯಾಕಂತಂದರೆ ಅದು ಗಿಡ ಹತ್ತಿರ ಆಗ್ತಾಯಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ 3/8 ಮಾಡೋದ್ರಿಂದ ಒಂದು ಎಕರೆಗೆ 2,050 ಗಿಡಗಳು ಹೋಗ್ತದೆ. ನಾನು ಏನು ಮಾಡಿದ್ದೀನಿ, ಭಾಳ ಸಮೀಪ ಹಚ್ಚಿದ್ದೀನಿ. ಅದು ಪೂನಲ್ಲಿಂದ ತಂದು ಹಚ್ಚಿದೆ ಸರ್, ಹಚ್ಚಿದ್ದೀನಿ. ಮತ್ತು ಅದಕ್ಕೆ ಹಚ್ಚಿ ಹೊತ್ತಿಗೆ ಟ್ರೈಕೋಡಮು ಏನಿರ್ತಲ್ಲ ಸರ್, ಫಂಗಿಸೈಡ್ ಹತ್ತಬಾರ್ದಂತೆ. ಅದು ತೆಗಿನಲ್ಲಿ ಟ್ರೈಕೋಡಮು, ಅದು ಪೊಟ್ಯಾಷಿಯಮ್ ಅಂತ ಎಲ್ಲ ಇರ್ತದೆ ಸರ್, ಅದು ಹಾಕಿ ಅದು ಹಚ್ಚಿದ್ದೀನಿ. ಹಚ್ಚಿ ಮತ್ತಂದರೆ ಒಂದು ತಿಂಗಳ ನಂತರ ನಾನು ಇದು ಮಾಡ್ತೀನಿ ಸರ್, ಅದಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಲ್ಲ. ಆರ್ಗ್ಯಾನಿಕ್ ಅಂದರೆ ಡಿಕಂಪೋಸು, ವರ್ಮಿ ಕಂಪೋಸ್ಟು ಈ ಥರ ಗಿಡಗಳಿಗೆ ಬಿಡ್ತೀನಿ ಸರ್. ಅದು ಎವ್ರಿ 15 ಡೇಸ್ ಅದು ಡಿಕಂಪೋಸ್ ಬಿಡ್ತೇವೆ ಸರ್. ನಾನು ಒಂದು ತಿಂಗಳ ನಂತರ ನಾನು ಅದಕ್ಕೆ DAP ಅಂತೂ ಒಂದು ಗಿಡಕ್ಕೆ ಇಂತಿಷ್ಟು ಅಂದರೆ ಒಂದು ಗಿಡಕ್ಕೆ ಒಂದು 50 ಗ್ರಾಮಷ್ಟು ಕಟ್ಟಿ ಮತ್ತಂದರೆ 3 ತಿಂಗಳ ಮ್ಯಾಗ ನಾನು ಅದು ಹೂ ಸ್ಟಾರ್ಟ್ ಆಯ್ತು ಸರ್. ಹೂ ಸ್ಟಾರ್ಟ್ ಆದಾಗೆ ಅದಕ್ಕೊಂದು ಸ್ವಲ್ಪ ಕ್ಲೋರಿಫೈಲ್ ಮತ್ತಂದರೆ ಫ್ಲವರ್ ಸ್ಪೆಷಲು ಈ ಸ್ಪ್ರೇನ ಮಾಡಿದ ಬಳಕ ನಮ್ಮ 3 ತಿಂಗಳಿಂದ ಏನು ಹೂ ಸ್ಟಾರ್ಟ್ ಆಯ್ತಲ್ಲ ಸರ್, ಅಲ್ಲಿಂದ ನಮಗೆ ಯಾವುದು ಫಂಗಿಸೈಡ್ಸ್ ಅಂತ ಬಂದಿಲ್ಲ. ಫಂಗಿಸೈಡ್ಸ್ ಬಂತಂದ್ರೆ ಇವೆರಡು ಸ್ಪ್ರೇನ ಮಾಡ್ತೀವಿ. ಮತ್ತಂದರೆ ಹೂವಿನ ಇಳುವರಿ ಎಷ್ಟಪ್ಪ ಅಂತಂದ್ರೆ ನೋಡಿರಿ, ಡೈಲಿ ಮಿನಿಮಮ್ ಇಲ್ಲಿ ಅಂತಂದ್ರೆ 30ರಿಂದ 40 kg ತನಕ ಬರುತ್ತೆ ಸರ್. ಸ್ಟಾರ್ಟಿಂಗ್ ಬರುತ್ತೆ ಹಂಗೆ. ಮತ್ತು ಡೈಲಿ ಹಂಗಿರುತ್ತೆ ಸರ್, ನಾವು ಇಲ್ಲಿಂದ ಮಾರ್ಕೆಟ್ಗೆ ಹೋಗ್ತೀವಿ ಆಗೋದಕ್ಕೆ. ಯಾವಾಗ 40 ರೂಪಾಯಿ, 50 ರೂಪಾಯಿ, 60 ರೂಪಾಯಿ, ಡೇ ಬೈ ಡೇ ರೇಟ್ ಚೇಂಜ್ ಆಗ್ತದೆ ಸರ್. ಯಾವಾಗ 200 ಇರ್ಬೋದು, ಯಾವಾಗ 150 ಇರ್ಬೋದು. ಅಂದರೆ ಡೇ ಬೈ ಡೇ ಹೇಳೋಕ್ಕೆ ಬರೋಂಗಿಲ್ಲ ಸರ್. ಅದು ಮಾರ್ಕೆಟ್ಗೆ ಒಯ್ದಕೇಶನ್ ನಾವು ಡೈಲಿ ಅದು ಹಾರ್ವೆಸ್ಟಿಂಗ್ ಮಾಡಿ ಮಾರಾಟಕ್ಕೆ ಕೊಡ್ತೀವಿ. ಮತ್ತು ಏನಪ್ಪ ಅಂತಂದ್ರೆ ಇದರಲ್ಲಿ ಏನಪ್ಪ ಅಂತಂದರೆ ಫಂಗಿಸೈಡ್ ಸ್ವಲ್ಪ ಹೆಚ್ಚಿಗೆ ಬರುತ್ತೆ ಸರ್. ಇದರಲ್ಲಿ 8 ದಿವಸಕ್ಕೊಮ್ಮೆ ಸಲ ಸ್ಪ್ರೇ ಮಾಡಿದೆವು ಅಂತಂದ್ರೆ ಯಾವ ಡಿಸೀಸ್ ಕೂಡ ಬರೋಂಗಿಲ್ಲ. ಆದಷ್ಟು ಏನಪ್ಪ ಅಂತಂದರೆ ನಾವು ತಿಂಗಳಿಗೆ ಒಂದು ಸಲ ಗೊಬ್ಬರ ಕಟ್ಟಬೇಕು. ಒಂದು 8 ದಿವಸಕ್ಕೊಮ್ಮೆ ಒಂದು ಸಲ ಸ್ಪ್ರೇ ಮಾಡಿದೆವಪ್ಪ ಅಂತಂದ್ರೆ ಇಳುವರಿ ಚೆನ್ನಾಗೇ ಬರುತ್ತೆ. ಸ್ಪ್ರೇ ಏನು ಮಾಡಬೇಕಪ್ಪ ಅಂತಂದ್ರೆ ಸರ್, ಇದು ಶಾವಿಂಗಿ ಅಂತ ಏನಿರ್ತಲ್ಲ ಸರ್, ಕ್ಲೋರಿಫೈಲು ಶಾವಿಂಗಿ ಅಥವಾ ಇದು ನಮ್ಮದು ರೋಗರ್ ಏನಿರ್ತಲ್ಲ ಸರ್, ಅದು ರೋಗರ್ ಸ್ಪ್ರೇ ಮಾಡಬೇಕು. ಒಂದು ಡಬ್ಬಿಗೆ 30 ml ಅಂತ ಹಾಕಬೇಕು. ಅದು ಇಳುವರಿ ಹೆಚ್ಚಿಗೆ ಬರುವ ಸಲುವಾಗಿ ಅಥವಾ ನಮ್ಮದು 1:1 ಅಂತ ಪೌಡ್ರ್ ಇರುತ್ತೆ, ಅದನ್ನು ಹಾಕಬೇಕು. ಹಾಕೋದ್ರಲ್ಲಿಂತ ನಮಗೆ ಇಳುವರಿ ಕೂಡ ಚೆನ್ನಾಗಿ ಬರುತ್ತದೆ. ಇವಾಗ ನಾನು ಸದ್ಯಕ್ಕೆ ನೋಡಿ ಸರ್, ಇದೇ ಹೇಳೋಕ್ಕೇನಂದ್ರೆ ಒಂದು ದಿನಕ್ಕೆ 30 kg ನಮ್ಮದು ಇಳುವರಿ ಬಂತಪ್ಪ ಅಂತಂದ್ರೆ ಒಂದು ದಿನಕ್ಕೆ 50 ರೂಪಾಯಿಲೇ ಹಿಡಿದ್ರಿ. ಒಂದು ದಿನಕ್ಕೆ ಎಷ್ಟಾಯ್ತು ಸರ್, 1,500 ರೂಪಾಯಿ ಆಯಿತು. 1,500 ರೂಪಾಯಿ ಅಂತಂದ್ರೆ ಒಂದು ತಿಂಗಳಿಗೆ ನಮ್ಮದು 45,000 ರೂಪಾಯಿ ಆದಾಯ ಆಗುತ್ತೆ ಸರ್. ಅದು 45,000 ರೂಪಾಯಿ ಆದಾಯ ಅಂತಂದರೆ ಅದರಲ್ಲಿ ನಾವು ಆಳು ಗೊಬ್ಬರ ಸ್ಪ್ರೇ ಅಂತ ನಾವು ಅದರಲ್ಲಿ ಒಂದೊಂದು 15,000 ಕೂಡ ತೆಗೆದ್ರೂ ಒಂದು ತಿಂಗಳಿಗೆ 30,000 ರೂಪಾಯಿ ನಮಗೆ ಆದಾಯ ಆಗುತ್ತದೆ. ಒಂದು ತಿಂಗಳಿಗೆ 30,000 ಆದಾಯ ಅಂತಂದರೆ ಒಂದು ವರ್ಷಿಗೆ 3,60,000 ರೂಪಾಯಿ ನಮ್ಗೆ ಗುಲಾಬಿ ಹೂವಿನಲ್ಲಿ ಆದಾಯ ಆಗುತ್ತೆ ಸರ್. ಇದರಲ್ಲಿ ಇನ್ನೊಂದು ತಳಿ ಹಚ್ಚಿದ್ದೀನಿ ಸರ್, ಬುಲೆಟ್ ಅಂತ. ಶಿರಾಡಿ ತಳಿದು ಏನು ವಿಶೇಷತೆ ಏನು? ಶಿರಡಿ ತಳಿಯೋದು ವಿಶೇಷತೆ ಏನಪ್ಪ ಅಂತಂದ್ರೆ ಸರ್, ಇದ್ರದ್ದು ಅವು ಬುಕ್ಕೆ ಟೈಪ್ ಬರುತ್ತೆ ಸರ್. ಇದು ಹೂವು ಕೆಲವರು ಕಾಲ್ ಡೆಕೋರೇಷನ್ ಮಾಡ್ತಾರೆ ಸರ್. ಮತ್ತಂತಂದರೆ ಇದರ ಹಾರು ಕೂಡ ನಂಬರಿಗೆ ಬರುತ್ತೆ, ಶೈನಿಂಗ್ ಸರಿಯಾಗಿರುತ್ತೆ. ಇದನ್ನು ತುಂಬು ಕೂಡ ಸ್ವಲ್ಪ ದಪ್ಪಾಗಿರ್ತದೆ.
ಶಿರಡಿ ವೆರೈಟಿನಲ್ಲಿ ಸ್ವಲ್ಪ ಶೈನಿಂಗ್ ಹೆಚ್ಚಿಗೆ ಇರುತ್ತೆ ಸರ್, ಹೂವು ಕೂಡ ದಪ್ಪ ಇರುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಹೂವು ವಜ್ಜಾಗಿರುತ್ತೆ ಸರ್, ಇದು ಹಗುರವಾಗಿರುತ್ತದೆ ಇದರಲ್ಲಿ. ಇದ್ರಾಗ ಮತ್ತು ಇದರಲ್ಲಿ ಮತ್ತು ಪನ್ನೀರ್ ವೆರೈಟಿ ಅಂತಿದೆ ಸರ್, ಅದು ಪನ್ನೀರ್ ವೆರೈಟಿ ಅಂತಿದೆ ಸರ್. ಆ ಪನ್ನೀರ್ ವೆರೈಟಿ ಹೊಸದಾಗಿ ನಾಟಿ ಮಾಡಿದ್ದೀನಿ ನಾನು. ಅದು ಈಗ ಇದು ಎಲ್ಲಿಂದ ತಂದ್ರಿ, ಎಷ್ಟು ಕೊಟ್ರಿ? ಪೂನಾನಿಂದ ತಂದಿರೋದು ಶಿರಡಿ ಗುಲಾಬಿ ಹೂವು ಸಸಿ ಪೂನಾನಿಂದ ತಂದಿರೋದು. ಮೈಕ್ರೋ ಬ್ಯಾಗ್ ನಾನು 16 ರೂಪಾಯಿ ಒಂದು ಸಸಿ ತಂದಿದ್ದೀನಿ. 16 ರೂಪಾಯಿ ಒಂದು ಸಸಿ ತಂದೀನಿ. 2000 ಸಸಿ ತಂದಿದ್ದೆ. 2000 ಸಸಿಗೆ 32,000 ಕೊಟ್ಟು ನಾನು ಅಲ್ಲಿಂದ ತೊಗೊಂಡಿದ್ದು. ಅಲ್ಲಿಂದ ಇಲ್ಲಿಗೆ ತರೋಕ್ಕೆ ನನಗೊಂದು 6,000 ಖರ್ಚು ಇತ್ತು. ಟೋಟಲ್ 38,000 ರೂಪಾಯಿ ತರೋದು ಖರ್ಚು ಬಂತು ಸರ್ ನನಗೆ. ಈಗ ಇದಕ್ಕೆ ರೋಗಗಳು ಹೆಚ್ಚಿಗೆ ಬರೋದಂದ್ರೆ ನೋಡಿರಿ ಸರ್, ಅದು ಇದು ಬರುತ್ತೆ ಸರ್, ಹುಳಗಳು ಬರುತ್ತೆ ಸರ್, ಕ್ಯೂಡಿ ಅನ್ನೋ ಹುಳಗಳು ಹೆಚ್ಚಿಗೆ ಬರುತ್ತೆ. ಮತ್ತೇನು ರೋಗ ಅನ್ನೋಕ್ಕೇನು ಹೆಚ್ಚಿಗೆ ಫಂಗಿಸೈಡ್ಸ್ ಇಲ್ಲ ಸರ್. ಇದಕ್ಕೆ ರೋಗ ಬರೋದಂದ್ರೆ ಒಂದು ಕ್ಯೂಡಿ ಹುಳಗಳು ಹೆಚ್ಚಿಗೆ ಬರುತ್ತೆ ಸರ್. ಅದಕ್ಕೆ ನಾವು 8 ದಿವಸಕ್ಕೆ ಒಂದು ಸಲ ಸ್ಪ್ರೇ ಮಾಡಬೇಕು, 8 ದಿವಸಕ್ಕೊಮ್ಮೆ ಎವ್ರಿ ಡೇ. ಹಾಂ, ನೀರು ಅಂದ್ರೆ ನೋಡಿ ಸರ್, ಇದಕ್ಕೆ ಹೆಂಗಿದೆ ಅಂದ್ರೆ ನಾವು ಡ್ರಿಪ್ಲಿಂತ ನೀರು ಬಿಡ್ತೀವಿ. ಡ್ರಿಪ್ಲಿಂತ ಏನು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಡ್ರಿಂಚಿಂಗ್ ಮಾಡ್ತೀವಿ ಸರ್. ಗೊಬ್ಬರ ಯಾವುದ್ರ ಬಿಡೋದಿತ್ತು ಅಂತಂದ್ರೆ ಇದು ಇವಾಗ ಡ್ರಿಂಚಿಂಗ್ ಮಾಡಿಸ್ತೀವಿ ಸರ್. 8 ದಿವಸಕ್ಕೆ ಒಂದು ಸಲ ನೀರು ಕಟ್ತೀವಿ. ಓಪನಾಗಿ ನೀರು ಕಟ್ಟಿದೆವಪ್ಪ ಅಂತಂದ್ರೆ 8 ದಿವಸಕ್ಕೆ ಒಂದು ಸಲ ಕಟ್ತೀವಿ. ಅಕಸ್ಮಾತ್ ನಾವು ಡ್ರಿಪ್ಲಿಂದ ನೀರು ಚಾಲು ಮಾಡಿದೆವಪ್ಪ ಅಂತಂದ್ರೆ 3 ದಿವಸಕ್ಕೆ 1 ತಾಸು ನೀರು ಕಟ್ತೀವಿ ಸರ್ ಅದ್ರ ಡ್ರಿಪ್ಲಿಂದ. ಗೊಬ್ಬರ ಏನು ನಮಗೆ ಬಿಡೋದಿತ್ತಪ್ಪ ಅಂತಂದ್ರೆ ನಾವು ಡ್ರಿಪ್ಲಿಂತ ಡ್ರಿಂಚಿಂಗ್ ಮಾಡಿಸ್ತೀವಿ. ವಿತ್ ಅದ್ರ ಜೊತೆಗೆ ನಾವು ಗೊಬ್ಬರ ಕೂಡ ಗಿಡಕ್ಕನ್ನ ಹಾಕಿ ಖುಲ್ಲ ನೀರನ್ನ ಬಿಡ್ತೀವಿ. ಮತ್ತಂದರೆ DAP ಗೊಬ್ಬರ ಏನಿದ್ದು ಅಂದ್ರೆ ತಿಂಗಳಿಗೆ ಒಂದು ಸಲ ಅದು ಕಟ್ತೀವಿ. ಅದ್ರ ಜೊತೆಗೆ ನಾವು ಜೀವಾಮೃತ ಮತ್ತಂದರೆ ಇದು ನಮ್ದೇನು ಗೋಕೃಪ ಅಮೃತ ಇರ್ತಲ್ಲ ಸರ್, ಅದು ಡ್ರಿಂಚಿಂಗ್ ಮಾಡಿಸ್ತೀವಿ ಸರ್ ಪ್ರತಿಯೊಂದು ಗಿಡಕ್ಕೆ. ಮತ್ತಂತಂದರೆ ಸೆಕೆಂಡ್ ವೆರೈಟಿ ಇನ್ನೊಂದು 2 ವೆರೈಟಿ ತರಿಸಿದ್ದೀವಿ. ಅದರಲ್ಲಿ ಒಂದು ಪನ್ನೀರ್ ಅಂತಿದೆ ಸರ್, ಅದು ಒಂದು 500 ಗಿಡಗಳು ತರಿಸಿದ್ದೀನಿ. ಅದು ಮುಂಬೈಲಿ ಬೆಂಗಳೂರ್ಲಿಂತ ಪನ್ನೀರ್ ಅಂತ ವೆರೈಟಿ ತರಿಸಿದ್ದು. ಅದು ಒಂದು ಸಸಿ ಮೈಕ್ರೋ ಬ್ಯಾಗ್ 16 ರೂಪಾಯಿ ಒಂದು ಬಿದ್ದಿದ್ದು. ಅದು ಕೂಡ ಸೇಮ್ ಇದೇ ಥರ ಸರ್, 6/3 ಹಚ್ಚಬೇಕು. 6 ಫೀಟಿಂಗ್ ಹಿಂಗೆ ಸಾಲು 3 ಫೀಟಿಗೆ ಒಂದು ಗಿಡ ಕೊಡಿಸಿದ್ದೇವೆ. ಅದು ಕೂಡ ಇವಾಗ ಹಚ್ಚಿ ನಾವು 3 ತಿಂಗಳಾಯಿತು. ಅದು ಇವಾಗ ಸ್ಟಾರ್ಟ್ ಆಗಿದೆ. ಇವಾಗ ನನಗಂತದ್ದು ಇವಾಗ ಡೈಲಿ 2 ದಿವಸಕ್ಕೆ ಒಂದು ಸಲ 2 kg 3 kg ಅಷ್ಟು ಬರ್ತಾಯಿದೆ. ಡೈಲಿನ ಹಾರ್ವೆಸ್ಟ್ ಮಾಡ್ತಾಯಿದ್ದಿಲ್ಲ, 2 ದಿವಸಕ್ಕೆ ಮಾಡ್ತಾಯಿದ್ದೀನಿ. ಈಗ ಮುಂದೆ ಅದು ಕೂಡ ಬರುತ್ತೆ. ಅದಕ್ಕೂ ಕೂಡ ನಾನು ಸೇಮ್ ಅದಕ್ಕೂ ಜೀವಾಮೃತ ಗೋಕೃಪ ಅಮೃತ ಬಿಡ್ತೀನಿ. ಮತ್ತು ಎರಡನೇದು ಏನಪ್ಪ ಅಂತಂದ್ರೆ ಅದು ಕೂಡ 16 ರೂಪಾಯಿನೇ ಬಿದ್ದದು ಸರ್ ಸಸಿ. ಅದ್ರ ಜೊತೆಯಲ್ಲಿ ಬುಲೆಟ್ ಗುಲಾಬ್ ಅಂತಿದೆ. ಅದು ಎಲ್ಲಿ ಮಾರ್ತೀರಿ, ಹೆಂಗೆ ಕೆಜಿ? ಅದು ಇಲ್ಲೇ ಮಾರ್ಕೆಟ್ನಲ್ಲಿ ಮಾಡಿದ್ವು ಸರ್. ಗಣೇಶ್ ಮಂದಿರ ಹತ್ರ ನಮ್ದು ಒಂದು ಶಾಪ್ ಇದೆ, ನಮ್ಮ ಬ್ರದರ್ ಅವ್ರದ್ದು. ಅವ್ರ ಹತ್ರ ವೈದ್ಯಕೇಶನ್ ಡೈಲಿ ಹಾರ್ವೆಸ್ಟಿಂಗ್ ಮಾಡ್ತೀವಿ. ಅಲ್ಲಿ ವೈದ್ಯಕೇಶನ್ ನಾವು ಶಾಪ್ ಒಳಗಡೆ ಹಾಕೋ ಅಲ್ಲಿಂದೇ ನಾವು ಮಾರಾಟ ಮಾಡೋದು ಡೈರೆಕ್ಟ್. ಅಲ್ಲಿ ಏನು ಮಾರಾಟ ಮಾಡ್ಕೇಶಂದು ಅವ್ರು ಓನರಿಗೆ ಏನಿರುತ್ತೆ ಅದು kg ಲೆಕ್ಕ ಇರಲ್ಲ ಸರ್. ಅದು 100 ರೂಪೀಸಿಂದ ಪರ್ kg ಇಂದಕ್ಕೆ ಇಂತಿಷ್ಟು ಅಂತ ಇರುತ್ತೆ. ಅವ್ರಿಗೆ ಓನರ್ ಕೊಟ್ಟು ಮಿಕ್ಕಿದೆಲ್ಲ ನಾವು ಕಮಿಷನ್ ಕೊಟ್ಟು ತೊಗೊಂಡು ಬರ್ತೀವಿ ಅಲ್ಲಿಂದ. ಅದೇ ಗಣೇಶ್ ಮಂದಿರ ಹತ್ರ ನಮ್ಮ ಶಾಪ್ ಇದೆ. ಶಾಪಿನಲ್ಲಿ ಹಾರ್ವೆಸ್ಟಿಂಗ್ ಮಾಡಿ ಅಲ್ಲಿ ಒಯ್ದು ಮಾರ್ತೀವಿ. kg ಲೆಕ್ಕಕ್ಕೆ ಮಾರ್ತೀವಿ ಸರ್ ನಾವು. ಅಲ್ಲಿ ಬಂದು ಡೈರೆಕ್ಟ್ ನಮ್ಮಿಂದನೇ ಒಯ್ತಾರೆ. kg ಲೆಕ್ಕಕ್ಕೆ ಮಾರ್ತೀವಿ. ಹೆಂಗಪ್ಪ ಅಂದ್ರೆ 60 ರೂಪಾಯಿ 80 ರೂಪಾಯಿ ಡೇ ಬೈ ಡೇ ರೇಟ್ ಚೇಂಜ್ ಆಗ್ತಾ ಇರುತ್ತೆ. ಅದು ಹೆಂಗೆ ಡೇ ಚೇಂಜ್ ಆಗುತ್ತೆ ಹಂಗಂಗೆ ರೇಟ್ಗಳು ಚೇಂಜ್ ಆಗುತ್ತಾ ಇರ್ತದೆ ಸರ್. ಇನ್ನೊಂದು ಅದ್ರ ಜೊತೆಯಲ್ಲಿ ನಾವು ಬುಲೆಟ್ ಸಸಿ ಕೂಡ ಅವನು ತಂದು ನಾಟಿ ಮಾಡಿದ್ದೀವಿ. ಅದನ್ನು ಕೂಡ ಒಂದು 15 ಗುಂಟೆ ಹಚ್ಚಿದ್ದೀನಿ. ಒಂದು 500 ಸಸಿ ಇವೆ. ಅದನ್ನು 3/6 ಹಚ್ಚಿದ್ದು. ಹಾಂ ಸರ್, ಅದು ಬೆಂಗಳೂರ್ಲಿಂದ ತಂದಿರೋದು ಸರ್. 16 ರೂಪಾಯಿ ಒಂದು ಸಸಿ. ಬೆಂಗಳೂರ್ಲಿಂದ ನಮ್ಮ ಒಬ್ಬರು ಫ್ರೆಂಡ್ ಇದ್ದಾರೆ SM ಅಂತ, ಅವರೇ ನಮಗೆ ಸಸಿಗಳನ್ನು ತರಿಸಿ ಪ್ರೊವೈಡ್ ಮಾಡಿಕೊಡ್ತಾರೆ. ಹಾಂ ಸರ್, 500 ಸಸಿಗಳು ಹಾಕಿದ್ದೀವಿ ಸರ್. ಅದು ಹಾಕಿದ್ದೀವಿ. ಅದ್ರ ಜೊತೆಯಲ್ಲಿ ಏನು ಮಾಡಿದ್ದೀವಿ ಅಂತಂದ್ರೆ ನಡ್ಬಾರ್ಕ ಸ್ವಲ್ಪ ಏನು ಬೇಲಿ ಉಳಿತಲ್ಲ ಸರ್, ಜಾಗ ಉಳಿತಲ್ಲ ರೀ. ಅದರಲ್ಲಿ ಏನು ಮಾಡ್ತೀವಿ ಅಂದ್ರೆ ಒಂಥರ ಮಿಶ್ರ ಬೆಳೆ ಮಾಡ್ತೀವಿ ಸರ್ ನಾವು. ಇವಾಗ ಗಿಡಗಳು ದೊಡ್ಡದಾಗಿದೆ, ಇವಾಗ ಏನು ಮಾಡೋಕ್ಕೆ ಬರೋಂಗಿಲ್ಲ. ಗಿಡ ಚಿಕ್ಕದಿದ್ದಾಗ ನಾವು ಅದರಲ್ಲಿ ನಮ್ಮ ವೆಜಿಟೇಬಲ್ ತರಕಾರಿಗಳನ್ನು ಹಾಕಿ ಅದದ್ದು ಕೂಡ ಇನ್ಕಮ್ ಕೂಡ ತಗೊಳ್ತೀವಿ ನಾವು. ಬುಲೆಟ್ ವಿಶೇಷ ಏನಪ್ಪ ಅಂತಂದರೆ ಸರ್, ಹಾರು ಚೆನ್ನಾಗಿರುತ್ತೆ. ಬುಲೆಟ್ ಗುಲಾಬಿ ದಪ್ಪಾಗಿರುತ್ತೆ ಸರ್, ಅದು ಗಟ್ಟಿಯಾಗಿರುತ್ತೆ, ದಪ್ಪಾಗಿರುತ್ತೆ. ಅದ್ರ ಕೂಡ ಹಾರಗಳು ಚೆನ್ನಾಗಾಗುತ್ತೆ. ಅದಕ್ಕೂ ಬೇಡಿಕೆ ಹೆಚ್ಚಿಗಿದೆ ಸರ್. ಅದಕ್ಕೆ ಬುಲೆಟ್ ಗುಲಾಬ್ ಕೂಡ ಬೇಡಿಕೆ ಹೆಚ್ಚಿಗಿದೆ. ಮತ್ತಂದರೆ ಇದು ನಮ್ಮದು ಪನ್ನೀರ್ ಗುಲಾಬಿ ಏನಿದೆಪ್ಪ ಅಂತಂದ್ರೆ ಸ್ವಲ್ಪ ತೆಳ್ಳಗಿರುತ್ತೆ ಸರ್. ಅದು ಇವು ಏನಿರ್ತದೆ ಅದು ವಜ್ಜಿಗೆ ಕಡಿಮೆ ಬರುತ್ತೆ ಸರ್. ಅದು ವಜ್ಜಿಗೆ ಇಳುವರಿ, ಅದು ವಜ್ಜಿಗೆ ಹೂವು ಹೆಚ್ಚಿಗೆ ವೇಟ್ ಹೆಚ್ಚಿಗೆ ಬರುತ್ತೆ ಸರ್. ಅಂದ್ರೆ ಬುಲೆಟ್ ವೇಟ್ ಹೆಚ್ಚಿಗಿರುತ್ತೆ, ಪನ್ನೀರ್ ವೇಟ್ ಕಡಿಮೆ ಇರುತ್ತೆ ಸರ್. ಮಿನಿಮಮ್ ಶಿರಡಿ ಗುಲಾಬ್ ನೋಡಿದ್ರೆ ಸರ್ 1 kg 150 ತನಕ ಇರ್ಬೋದು. ಬುಲೆಟ್ ಗುಲಾಬ್ ಮಿನಿಮಮ್ ಒಂದು 150 to 200 ತನಕ. ಬಟ್ ಪನ್ನೀರ್ ಹೆಚ್ಚಿಗೆ ಬರುತ್ತೆ ಸರ್ ಅದರಲ್ಲಿ. ಅದು ವೇಟ್ ಲೈವ್ ಕಡಿಮೆ ಇರುತ್ತೆ ಅದು.
ಅದರಿಂದ ನನಗೇನಪ್ಪ ಅಂತಂದರೆ ಇವು 3 ವೆರೈಟಿ ನಾನು ಹಚ್ಚಿದ್ದೀನಿ. ಇವಾಗ 3 ವೆರೈಟಿನ್ಯಾಗ ಅದು ಹಾರ್ವೆಸ್ಟಿಂಗ್ ಇವಾಗ ಸ್ಟಾರ್ಟ್ ಆಗ್ತಾಯಿದೆ, ಪನ್ನೀರ್ ಮತ್ತು ಬುಲೆಟು. ಮುಂದೆ ಇಲ್ಲಿಲ್ಲ ಅಂತಂದ್ರೂ ಎಲ್ಲ ಕಲಿಸಿ ನನಗೆ ಎಕ್ಸಾಂಪಲ್ ಇವಾಗ ಶಿರಡಿಲಿಂತ ಅಂತೂ ನನಗೆ 45,000 ಎವ್ರಿ ಮಂತ್ ಬರ್ತಾನೆ ಇದೆ. ಅದ್ರ ಜೊತೆಯಲ್ಲಿ ನನಗೆ ಪನ್ನೀರು ಮತ್ತು ಬುಲೆಟ್ ಅದನ್ನು ಮುಂದಿನಿಂದ ಅದನ್ನು ಸ್ಟಾರ್ಟ್ ಆದ ಬಳಿಕೆ ಅದ್ರದ್ದೊಂದು ಎವ್ರಿ ಡೇ ಒಂದು 1,000 ಹಿಡಿದ್ರು, ಅವು 2 ಕಲಿಸಿ 1,000 ಹಿಡಿದ್ರು ವಿತ್ 2,500 ರುಪೀಸ್ ಎವ್ರಿ ಮಂತ್ ಎವ್ರಿ ಡೇ ಬರುತ್ತೆ. ಎವ್ರಿ ಡೇ 2,500 ಅಂತಂದರೆ ತಿಂಗಳಿಗೆ ನನಗೆ 75,000 ರೂಪಾಯಿ ಆದಾಯವನ್ನು ಸಿಗುತ್ತದೆ ಸರ್. ಅದರಲ್ಲಿ ಇಲ್ಲ ನಾವು ಲೇಬರ್ ಖರ್ಚು ಒಂದು 35,000 ತೆಗೆದು 40,000 ರುಪೀಸ್ ನನಗೆ ಮಂತ್ಲಿ ಸಿಗುತ್ತೆ ಅಂತ. ಮಂತ್ಲಿ 40 ಅಂದರೆ ಅದೇ ವರ್ಷಕ್ಕೆ 4,80,000 ರೂಪಾಯಿ ನನಗೆ ಆದಾಯ ಇದೆ ಸರ್ ಗುಲಾಬಿ ಹೂವಿನಲ್ಲಿ. ಓವರಲ್ಲಾಗಿ ಖರ್ಚು ನೋಡಿ ಸರ್, ನನಗೆ ಅದು ಪನ್ನೀರು ಶಿರಡಿ ಅವೆಲ್ಲ ಕಲಿಸಿ ನಾಟಿ ಮಾಡೋದು, ತರಿಸೋದು ಮಾಡೋದುಲಿಂತ 1 ಲಕ್ಷ ಖರ್ಚು ಬಂದಿದೆ ಸರ್. ಎಲ್ಲಸು ಬಂತು ಸರ್, ಪನ್ನೀರ್ನೂ ಬಂತು, ಬುಲೆಟ್ ಬಂತು ಮತ್ತು ಶಿರಡಿ ಗುಲಾಬು. ಇವು 3 ನಾಟಿ ಮಾಡೋದ್ಲಿಂತ ನನಗೆ 1 ಲಕ್ಷ ರೂಪಾಯಿ ಖರ್ಚು ಬಂದಿದೆ, ತರೋದು ಮತ್ತು ನಾಟಿ ಮಾಡೋದು ಎಲ್ಲನೇ.